ಹೊನ್ನಾವರದ ನ್ಯೂ ಇಂಗ್ಲಿಷ್ ಸ್ಕೂಲ್ ಸಭಾಭವನದಲ್ಲಿ ನಾಟ್ಯ ಕೇಂದ್ರ ಹೊನ್ನಾವರ ಇವರ ಆಶ್ರಯದಲ್ಲಿ ಆಯೋಜಿಸಿದ್ದ ನೃತ್ಯೋತ್ಸವ ಕಾರ್ಯಕ್ರಮ ಜನಮನ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನ್ಯೂ ಎಜುಕೇಷನ್ ಸೊಸೈಟಿ ಅಧ್ಯಕ್ಷ ರಘುನಾಥ್ ಪೈ ಮಾತನಾಡಿ, ಪುಷ್ಪಾಂಜಲಿ ನಾಟ್ಯ ಕೇಂದ್ರವು ಎಲೆಮರೆಯ ಕಾಯಿಯಂತಿರುವ ಹಲವಾರು ಪ್ರತಿಭೆಗಳನ್ನು ಗುರುತಿಸಿ ಭರತನಾಟ್ಯವನ್ನು ಕಲಿಸುತ್ತಿದೆ. ಅಭ್ಯಸಿಸುತ್ತಿರುವ ವಿದ್ಯಾರ್ಥಿಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡುವಂತಾಗಲಿ ಎಂದು ಹೇಳಿದರು. ಸಭಾ ಕಾರ್ಯಕ್ರಮ ಉದ್ಘಾಟಿಸಿದ ಅಂಕಣಕಾರ ನಾರಾಯಣ ಯಾಜಿ ಸಾಲೆಬೈಲ್ ಮಾತನಾಡಿ, ಭರತನಾಟ್ಯವು ಎಲ್ಲಾ ಕಲೆಗಳಿಗೆ ಪ್ರೇರಣೆಯಾಗಿದೆ. ಮನಸ್ಸಿನ ಒತ್ತಡವನ್ನು ನಿವಾರಿಸಲು ಭರತನಾಟ್ಯದಂತಹ ಕಲೆ ಸಹಕಾರಿ. ಪ್ರಮೀಳಾ ಅವರು ಮಕ್ಕಳಿಗೆ ಭರತನಾಟ್ಯ ಕಲಿಸುವ ಮೂಲಕ ಆನಂದವನ್ನು ಕಾಣುತ್ತಿದ್ದಾರೆ ಎಂದು ಹೇಳಿದರು. ಮಕ್ಕಳು ಒಳ್ಳೆ ಮಾರ್ಕ್ಸ್ ತಗೊಂಡಾಗ ಸಂತೋಷ ಆಗ್ತದೆ, ಟಾಪ್ನಲ್ಲಿ ಬಂದ್ರು ಸಂತೋಷ ಆಗ್ತದೆ. ಆದ್ರೆ ಮಕ್ಕಳಿಗೆ ಯಾರಾದ್ರೂ ಒಬ್ಬರು ಬಂದು, ಒಂದು ಮಹನೀಯರು ಬಂದು, ನಿಮ್ಮ ಮಗ ಇಂತಹ ಒಂದು ಸಾಧನೆಯನ್ನು ಮಾಡಿದ್ದಾನೆ, 100ಕ್ಕೆ 100 ತೆಗೆದುಕೊಂಡಂತ ಸಾಧನೆ ಕೇವಲ ಅಷ್ಟೇ ಅಲ್ಲ, ರಾಜ್ಯಕ್ಕೂ ಅಥವಾ ಶಾಲೆಗೂ ಪ್ರಥಮ ಬಹುಮಾನವನ್ನು ಗಳಿಸಿಕೊಂಡಿದ್ದಾನೆ ಅಂತ ಹೇಳಿದ ತಕ್ಷಣದಲ್ಲಿ ಸಂತೋಷಕ್ಕಿಂತ ಮಿಗಿಲಾಗಿ ಆನಂದ ಎನ್ನುವುದು. ಅದಕ್ಕಿಂತ ಮಿಗಿಲಾದಂತ ಒಂದು ಆನಂದದಲ್ಲಿ ಒಂದು ಸ್ಟೆಪ್ಗಿಂತ ಸ್ಟೆಪ್ ಬೇರೆ ಬೇರೆ ಇರ್ತದೆ. ಕೊನೆಯದ ಆನಂದ ಯಾವ್ದು ಕೇಳಿದ್ರೆ ಮೋಕ್ಷವೇ ಆನಂದ. ಆ ಮತ್ತೊಂದು ಆನಂದ ಯಾವ್ದು ಇರ್ತದೆ ಕೇಳಿದ್ರೆ, ನಾವೆಲ್ಲ ಕಲಿಯುವಾಗ ಎಲ್ಲಿವರೆಗೆ ಕಲಿತೇವೆ? ಯಾಕಂದ್ರೆ ಪಾಲಕರಿಗಾಗಿ ಈ ಸಂದರ್ಭದಲ್ಲಿ ಹೇಳಲೇಬೇಕಾದಂತ ಒಂದು ಮಾತು, ನಾವೆಲ್ಲ ಎಲ್ಲಿವರೆಗೆ ಕಲಿತೇವೆ ಕೇಳಿದ್ರೆ, ನಮ್ಮ ಬದುಕಿನಲ್ಲಿ ಒಂದು 21-22 ವರ್ಷದವರೆಗೆ ಹೆಚ್ಚಿನ ಜನ ಕಲಿತಾ ಹೋಗ್ತಾರೆ. ಆಮೇಲೆ ಬೇರೆ ಬೇರೆ ಕಲಿತಾ ಹೋಗ್ತಾರೆ, ಪ್ರಶ್ನೆ ಬೇರೆ. ಆ ಕಲಿವಿಕೆ ಎಷ್ಟೇ ಡಿಗ್ರಿ ಇರಲಿ, ಅಲ್ಲಿಂದ ಹೊರಗಡೆ ಬಂದ ಮೇಲೆ ಸಮಾಜ ನಿಮ್ಮನ್ನು ಏನು ಗುರುತಿಸ್ತದೆ ಕೇಳಿದ್ರೆ, ನಿಮ್ಮ ಡಿಗ್ರಿಯನ್ನಲ್ಲ, ನೀವು ಕಲೆ ಮತ್ತು ಸಾಹಿತ್ಯದಲ್ಲಿ ನಿಮ್ಮದಾಗಿರುವಂತಹ ತೊಡಗುವಿಕೆಯಲ್ಲಿ, ಸಮಾಜ ಸೇವೆಯಲ್ಲಿ ನೀವು ಏನಾಗಿದ್ದೀರಿ ಎನ್ನುವುದು. ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸತೀಶ್ ತಾಂಡೇಲ್ ಮಾತನಾಡಿ, ಕಥಾನಕ ಮತ್ತು ಭಕ್ತಿಯನ್ನೊಳಗೊಂಡ ಭರತನಾಟ್ಯವು ಪ್ರೇಕ್ಷಕರನ್ನ ಭಾರತೀಯ ಪರಂಪರೆಯ ಅವಿಭಾಜ್ಯ ಅಂಗವಾಗಿ ಉಳಿದಿದೆ. ಈ ಕಲೆಯನ್ನ ಪ್ರಮೀಳಾ ಮತ್ತು LG ಭಟ್ ದಂಪತಿ ಮುಂದಿನ ಪೀಳಿಗೆಗೆ ವರ್ಗಾಯಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ MG ನಾಯ್ಕ್ ಮಾತನಾಡಿ, ಭರತನಾಟ್ಯ ಕಲಿಕೆಯು ವಿದ್ಯಾರ್ಥಿಗಳ ಇನ್ನಿತರ ವಿದ್ಯೆಗೆ ಪೂರಕವಾಗಿದೆ. ಸುಸಂಸ್ಕೃತ ಸಮಾಜದ ನಿರ್ಮಾಣಕ್ಕೆ ಇಂತಹ ಕಲೆಯ ಅವಶ್ಯಕತೆ ಇದೆ. ವಿದೂಷಿ ಪ್ರಮೀಳಾ ಅವರು ವಿದ್ಯಾರ್ಥಿಗಳಿಗೆ ಕಲೆಯನ್ನ ದಾರಿ ಎರೆಯುತ್ತಿದ್ದಾರೆ. ಅವರ ಕಲಾ ಸೇವೆ ಮುಂದುವರಿಯಲಿ ಎಂದು ಶುಭ ಹಾರೈಸಿದರು. ಶಬ್ದದ ಮಧ್ಯದಲ್ಲಿ ನಿನಗೆ ಒಬ್ಬನೇ ಇರ್ಲಿಕ್ಕೆ, ಇಲ್ಲಿ ಈ ದೀಪ ಕೆಳದೆ ಇರುವಾಗ ನೋಡ್ಲಿಕ್ಕೆ ನಿನಗೆ ಭಯ ಆಗ್ತಾ ಇಲ್ವಾ? ನೀ ಹೇಗೆ ಒಬ್ಬನೇ ಇಲ್ಲಿ ಉಳಿತಿ? ಸಂದರ್ಭಗಳು ಅಂದ್ರೆ ಪರಿಸರ ಅಷ್ಟೊಂದು ಜನನಿಬಿಡ ಅಲ್ಲವಲ್ಲ, ಯಾರೂ ಇಲ್ಲ ಅಂತ ಕೇಳ್ತಾನೆ. ಆತನು ಹೇಳ್ತಾನೆ, ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಇಲ್ಲ, ನನಗೆ ಗೊತ್ತಿಲ್ಲ. ಅದು ನನಗೊಂದು ಗೊತ್ತಿದೆ, ನಾನು ಈ ಕೆಲಸವನ್ನ ಮಾಡದೆ ಹೋದರೆ ಇಲ್ಲಿ ಈ ದಡ ಸೇರಬೇಕಾದಂತಹ ಅನೇಕ ನಾವಿಕರು ದಾರಿ ತಪ್ಪಿ ದಡ ಸೇರದೆ ಇನ್ನೆಲ್ಲೆಲ್ಲೋ ಅಲಿಬೇಕಾಗ್ತಾ ಇದೆ. ಅದನ್ನ ನಾನು ನೆನೆಸ್ಕೊಂಡಾಗ ನಾನು ಈ ಕಾರ್ಯವನ್ನ ಉಳಿದ ಯಾವ ಭಯವೂ ಚಿಂತಿಸದೆ ಮಾಡ್ತಾ ಇದ್ದೇನೆ ಅಂತ ನನಗನಿಸ್ತಾ ಇದೆ. ಈ ಒಂದು ಸಂಸ್ಥೆಯನ್ನ ನಡೆಸ್ತಾ ಇರುವಂತಹ ಪ್ರಮೀಳಾ ಟೀಚರ್ ಅನ್ನ ಈ ಓದಾಗ ನಾನು ನೆನೆಸ್ಕೊಂಡೆ. ಯಾಕಂದ್ರೆ ಇವತ್ತೇ ಓದೋದರಿಂದ, ಯಾಕಂದ್ರೆ ಒಬ್ಬ ಅತ್ಯುತ್ತಮ ಶಿಕ್ಷಕಿಯಾಗಿ ಮಹಿಮೆ ಶಾಲೆ ಬಗ್ಗೆ ಸರ್ ಹೇಳಿದ್ರು, ನಾನು ಹೋಗಿದ್ದೇನೆ ಆ ಶಾಲೆ, ತಲುಪುವುದೇ ಒಂದು ಸಾಹಸ. ಮತ್ತೆ ಆ ಮಕ್ಕಳನ್ನು ರೂಪಿಸುವಂತಹದ್ದು ಎಷ್ಟು ಕಷ್ಟ ಎನ್ನುವಂಥದ್ದು ನಮ್ಗೆ ಗೊತ್ತಿದೆ. ಈ ವೇಳೆ ಸಂಘಟಕ LG ಭಟ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ಸುನಿಲ್ ಶೇಟ್ ವಂದಿಸಿದರು. ವಿದೂಷಿ ಪ್ರಮೀಳಾ KS ನೃತ್ಯ ಸಂಯೋಜನೆ ಮತ್ತು ನಿರ್ದೇಶನದಲ್ಲಿ ಪುಷ್ಪಾಂಜಲಿ ನಾಟ್ಯ ಕೇಂದ್ರದ ವಿದ್ಯಾರ್ಥಿಗಳಿಂದ ನೃತ್ಯ ಹಾಗೂ ವಿದೂಷಿ ಪ್ರಮೀಳಾ KS ಅವರಿಂದ ಭರತನಾಟ್ಯ ಪ್ರದರ್ಶನ ಜನಮನ ಸೆಳೆಯಿತು. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.